ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಈಗ ನೀನು ಕೇಳಿದ್ದನ್ನ ನಾನು ಕೊಡ್ಸಕ್ಕಾಗ್ದಲೆ ಒದ್ದಾಡ್ತಾ ಇದ್ದೀನಿ ಪುಟ್ಟ. ನಿಮ್ಮಣ್ಣ ಅಸಹಾಯಕ ಆಗ್ಬಿಟ್ಟ ಪುಟ್ಟ. ಇಲ್ಲ ಅಣ್ಣ, ನೀನು ಅಸಹಾಯಕ ಅಲ್ಲ, ಯಾವತ್ತೂ ಆಗ್ಬಾರ್ದು. ನೋಡು, ಆ ದಿನೇಶ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರೊಬ್ಬ ಸಿಗ್ತಾನೆ. ಸಿಗ್ಲಿಲ್ಲ ಅನ್ಕೋ, ಮದ್ವೆನೇ ಎಲ್ಲದಕ್ಕೂ ಕೊನೆ ಅಲ್ಲ ಕಣೋ. ನನ್ನ ಕಷ್ಟಪಟ್ಟು ಓದಿಸಿದ್ಯಾ, ದುಡ್ಡು ತಿಂತೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನೀನು ಈ ಮಾತನ್ನ ನಾಲ್ಗೆ ತುದಿಲಿ ಹೇಳ್ತಾ ಇದೀಯ, ನಿನ್ನ ಮನಸ್ಸಲ್ಲ. ನೀನು ಏನು ಅನ್ನೋದು ನನಗೆ ಗೊತ್ತಿಲ್ವೇನೋ. ನಿನ್ನ ಕಣ್ಣು ತುದಿಲಿ ನೀರಿದ್ರೂ ನಗ್ತಾ ಇರೋ ಥರ ನಾಟಕ ಮಾಡ್ತೀಯ. ಹಾಗಿಲ್ಲ ಅಂದರೆ ಬದುಕಕ್ಕಾಗತ್ತಾ ಹೇಳು? ಯಾಕೋ ನನ್ನ ನಸೀಬೇ ಸರಿಯಾಗಿಲ್ಲ. ನಿನ್ನ ನಸೀಬ್ ಮಾತ್ರ ಅಲ್ಲಮ್ಮ, ನನ್ನ ನಸೀಬು ಚೆನ್ನಾಗಿಲ್ಲ. ನಿನಗೆ ದಿನೇಶ, ನನಗೆ ಅಂಜಲಿ ನಿರಂತರವಾಗಿ ನೋವು ಕೊಡೋ ಮುಳ್ಳುಗಳು. ಸರ್, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಪೇಪರ್ಸ್ ರೆಡಿ ಮಾಡೋದು ಅಷ್ಟೊಂದು ಕಷ್ಟನಾ? ನೋಡಮ್ಮ, ನನಗೆ ನಿಂದೊಂದೇ ಕೇಸಲ್ಲಮ್ಮ ಇರೋದು. ಇದಕ್ಕಿಂತ ಇಂಪಾರ್ಟೆಂಟ್ ಕೇಸಸ್ ಇರುತ್ತೆ. NBW ಇಶ್ಯೂ ಆಗಿರುತ್ತೆ, ಅವ್ರಿಗೆಲ್ಲ ನಾನು ಬೇಲ್ ಕೊಡಿಸ್ಕೊಡ್ಬೇಕಾಗುತ್ತೆ. ನಿನ್ನಂಥವರು ನೂರಾರು ಜನ ನನ್ನ ಹತ್ರ ಬರ್ತಾರಲ್ಲ. ಆದರೆ ಆಗಲ್ಲ ಮಾಡಲ್ಲ ಅಂತ ಕೇಳಬಾರ್ದು. ನಾನು ಕೇಳೋದೂ ಇಲ್ಲ. ಸರ್, ನನಗೆ ಆದಷ್ಟು ಬೇಗ ಡಿವೋರ್ಸ್ ಬೇಕು. ಆ ಮನೇಲಿ ಆ ಮುಖಗಳನ್ನು ನೋಡಿಕೊಂಡು ನನ್ನ ಕೈಲಿ ಇರೋಕ್ಕಾಗಲ್ಲ. ಮೇಡಮ್, ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆದರೂ ನೀವು 3-4 ತಿಂಗಳು ವೆಯ್ಟ್ ಮಾಡಬೇಕು. ನೀವು ಓದಿರೋರು, ತಿಳುವಳಿಕೆ ಇರೋರು, ಅರ್ಜೆಂಟ್ ಅಂದರೆ ಹೇಗೆ ಮೇಡಮ್? 3 ತಿಂಗಳು ಯಾಕೆ ಸರ್? 1 ತಿಂಗಳಲ್ಲೇ ಡಿವೋರ್ಸ್ ಕೊಡಿಸ್ತಾರಂತೆ. ಎಲ್ಲ ಕೇಸು ಹಾಗಾಗಲ್ಲ ಮೇಡಮ್. ಸರ್, ನಿಮಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ಆ ಮನೆ ನನ್ನ ಪಾಲ್ಗೆ ನರ್ಕ. ನಾನು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ನನಗಿರೋದು ಇದೊಂದೇ ದಾರಿ. ನಿಮ್ಗೆ ಅಷ್ಟು ಕಷ್ಟ ಆದರೆ ನಿಮ್ಮ ತಂದೆ ತಾಯಿಗೆ ಹೇಳಿ, ನಿಮ್ಮ ತವ್ರ ಮನೆಗೆ ಹೋಗ್ಬಿಡಿ. ಸರ್, ನಾನು ನಿಮಗೆ ಎಲ್ಲ ವಿಷಯ ಹೇಳಿಲ್ಲ. ನನ್ನ ತಂದೆ ತಾಯಿನೂ ನನ್ನ ನಂಬ್ತಾ ಇಲ್ಲ. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಆದಷ್ಟು ಬೇಗ ನನಗೆ ಡಿವೋರ್ಸ್ ಕೊಡಿಸಿ ಸರ್. ಸರಿ ಮೇಡಮ್, ನಾನು ಈಗಲೇ ಪೇಪರ್ಸನ್ನೆಲ್ಲ ರೆಡಿ ಮಾಡಿಸ್ತೀನಿ, ಕೋರ್ಟಿಗೆ ಸಬ್ಮಿಟೂ ಮಾಡ್ತೀನಿ. ನೀವು ಅಲ್ಲೇ ಬಂದು ಸೈನ್ ಮಾಡಿಬಿಡಿ. ಹಾಂ, ಇದು ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆಗಿರೋದ್ರಿಂದ ಆರ್ಗ್ಯುಮೆಂಟು ಬೇಕಾಗಿಲ್ಲ ಮೇಡಮ್. ನೋಡಿ, ಈ ಕೇಸ್ನ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ನನಗಿದ್ರಿಂದ ಬೇಗ ಮುಕ್ತಿ ಸಿಗಬೇಕು ಅಷ್ಟೇ. ನಿಮ್ಮ ಫೀಸ್ ಬಗ್ಗೆ ವರಿ ಮಾಡಬೇಡಿ, ನಾನು ಆದಷ್ಟು ಬೇಗ ತಲುಪಿಸ್ತೀನಿ. ಇಟ್ಸ್ ಆಲ್ ರೈಟ್. ಬರ್ತೀನಿ ಸರ್. ಓಕೆ. ಮುತ್ತು, ಮುತ್ತು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಮುತ್ತು, ಡಿವೋರ್ಸ್ ಪೇಪರ್ಸು ರೆಡಿ ಆಗಿದೆಯಂತೆ. ನಾಳೆನೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರಂತೆ. ನಾನು ನೀನು ನಾಳೆನೆ ಹೋಗಿ ಸೈನ್ ಮಾಡ್ಬೇಕಂತೆ. ಅಂಜಲಿ, ಸ್ವಲ್ಪ ಮೆತ್ತಗೆ ಮಾತಾಡು. ಮೀನಿಗೇನಾದ್ರೂ ಗೊತ್ತಾದರೆ ಅವಳು ಬೇಜಾರು ಮಾಡ್ಕೋತಾಳೆ. ಅವಳ ಮನಸ್ಸು ಆಲ್ರೆಡಿ ನೊಂದಿದೆ. ಜಗತ್ತಲ್ಲೇ ಇಲ್ದಿರೋ ಅಣ್ಣ ತಂಗಿನ ನೀವಿದ್ರು. ನಿನಗೆ ನೋವಾಗುತ್ತೆ ಅಂತ ಅವಳು, ಅವಳಿಗೆ ನೋವಾಗುತ್ತೆ ಅಂತ ನೀನು. ಈ ತಲೆನೋವೆಲ್ಲ ನನಗೆ ಬೇಡ. ಇದೆಲ್ಲದ್ರಿಂದ ನನಗೆ ಮುಕ್ತಿ ಬೇಕು. ಅದಕ್ಕೆ ನೀನು ನನ್ನ ಜೊತೆ ನಾಳೆ ಕೋರ್ಟಿಗೆ ಬರ್ತಾ ಇದೆಯಾ ಅಷ್ಟೇ. ಅರ್ಥ ಮಾಡ್ಕೊ ಅಂಜಲಿ, ನಾನು ಮೀನನ್ನ ಬಿಟ್ಟು ಬರೋಕ್ಕಾಗಲ್ಲ. ಅವಳ ನೋವನ್ನ ಯಾರೂ ತಗೊಳಕ್ಕಾಗಲ್ಲ. ನಾನು ಮೀನಿನ ಜೊತೆ ಇದ್ರೆ ಅವಳ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ನೋಡು, ಇದ್ರ ಮೇಲೆ ಆಟ ಮಾಡಬೇಡ. ನೋಡು ಮುತ್ತು, ನೀ ನನಗೆ ಮಾತು ಕೊಟ್ಟಿದ್ಯಾ ನನ್ನ ಬಿಟ್ಕೊಡ್ತೀನಿ ಅಂತ. ಈಗ ಇಲ್ದಿರೋ ನಾಟಕ ಆಡ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ನಿಮ್ಮ ಪರವಾಗಿ ಮಾತಾಡಿ
ಅವ್ರ ತಪ್ಪನ್ನ ತಪ್ಪು ಅಂದೆ. ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ರು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಇಷ್ಟೊತ್ತಲ್ಲಿ ಬಾಗ್ಲಾಕಿರುತ್ತೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಅಣ್ಣ ತಂಗಿ ಎರಡು